ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೇನಪ್ಪಾ ಅಂದ್ರೆ ತುಂಬಾ ಜನರಿಗೆ ಇವನಿಗೆ ಅಮೌಂಟ್ ಬರ್ತಾ ಇಲ್ಲ. ಓಕೆನಾ, ಮಾರ್ಚ್ ಮಂತ್ ಅಲ್ಲಿ ಕೆಲವರಿಗೆ ಬಂದಿದ್ದು, ಏಪ್ರಿಲ್ ಆಯ್ತು, ಮೇ ಆಯ್ತು, ಇನ್ನು ಕೂಡ ಏನಪ್ಪಾ ಅಂದ್ರೆ ಕೆಲವರಿಗೆ ಅಮೌಂಟ್ ಬಂದಿಲ್ಲ. ಬಟ್ ಕೆಲವರಿಗೆ ಇವನಿಗೆ ಅಮೌಂಟ್ ಬರ್ತಾ ಇದೆ. ಓಕೆನಾ, ನೀವು ಸೆಲ್ಫ್ ಡಿಕ್ಲರೇಷನ್ ಮಾಡುವಾಗ ತುಂಬಾ ತಪ್ಪುಗಳು ಮಾಡ್ತಾ ಇದ್ದೀರಾ. ಓಕೆನಾ, ಹಾಗಾಗಿ ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಓಕೆನಾ, ಹಾಗೆ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ಓಕೆ, ಏನಪ್ಪಾ ಅಂದ್ರೆ ಕ್ರೋಮ್ ಒಳಗೆ ಬಂದು ಇವನ್ ಇದೆ ಅಂತ ಸರ್ಚ್ ಮಾಡಿ. ಓಕೆನಾ, ಇವನ್ ಇದೆ ಅಂತ ಸರ್ಚ್ ಮಾಡಾದ್ಮೇಲೆ ನಿಮಗೆ ಮೊದಲನೇದಾಗಿ ವೆಬ್ಸೈಟ್ ಕಾಣುತ್ತೆ. ಓಕೆನಾ, ಏನಪ್ಪಾ ಅಂದ್ರೆ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ ನೆಕ್ಸ್ಟ್ ಪೇಜ್ಗೆ ಕ್ರಿಯೇಟ್ ಆಗ್ತಿರೋ. ಓಕೆನಾ, ಇಲ್ಲಿ ನೀವು ಲಾಗಿನ್ ಹಾಕೊಂಡು ಯಾವ ತರ ಮಾಡೋದು, ಯಾವ ತರ ತಪ್ಪುಗಳು ಮಾಡಬಾರ್ದು ಅಂತ ನಿಮಗೆ ತಿಳ್ಕೊಡ್ತಾ ಹೋಗ್ತೀನಿ. ಓಕೆ, ಫಸ್ಟ್ ಇಲ್ಲಿ ಲಾಗಿನ್ ಐಡಿ ಅಂತ ಇದೆ ಅಲ್ವಾ, ಅದ್ರ ಮೇಲೆ ನಿಮ್ದು ಫೋನ್ ನಂಬರ್ ಹಾಕೊಳ್ಳಿ. ಓಕೆನಾ, ಫೋನ್ ನಂಬರ್ ಹಾಕೊಂಡ್ಮೇಲೆ ಕೆಳಗೆ ಇಲ್ಲಿ OTP ಆರ್ ಪಾಸ್ವರ್ಡ್ ಅಂತ ಇದೆ. ಓಕೆನಾ, ಯಾವ್ದೇ ಕಾರಣಕ್ಕೂ ಪಾಸ್ವರ್ಡ್ ಹಾಕ್ಬೇಡಿ, ಗೆಟ್ OTP ಅನ್ನ ಕ್ಲಿಕ್ ಮಾಡ್ಬೇಕಣ್ಣ. ಕೆಳಗೆ ಗೆಟ್ OTP ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ ನೀವು ಕೊಟ್ಟಿರುವ ಫೋನ್ ನಂಬರ್ ನಿಮಗೆ OTP ಬರುತ್ತೆ. ಓಕೆ, OTP ಬಂದ್ಮೇಲೆ ಏನಪ್ಪಾ ಅಂದ್ರೆ OTP ನ ಅಲ್ಲಿ ಎಂಟರ್ ಮಾಡ್ಕೊಳ್ಳಿ. ಎಂಟರ್ ಮಾಡ್ಕೊಂಡಾದ್ಮೇಲೆ ಕೆಳಗೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಆಮೇಲೆ ಕೆಳಗೆ ಇಲ್ಲಿ ಕ್ಯಾಪ್ಚಾ ಕೊಟ್ಟಿದ್ದಾರೆ. ಓಕೆನಾ, ನಮ್ಗೆ ಇಲ್ಲಿ ಕ್ಯಾಪ್ಚಾ ಕೊಟ್ಟಿದ್ದಾರೆ, C9W1Q3 ಅಂತ ಕೊಟ್ಟಿದ್ದಾರಲ್ವ, ಅದೇ ತರ ನಿಮ್ಗೆ ಒಂದು ಕ್ಯಾಪ್ಚಾ ಬಂದಿರುತ್ತೆ. ಆ ಕ್ಯಾಪ್ಚಾ ಕೂಡ ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ಓಕೆ, ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಏನಪ್ಪಾ ನಿಮ್ಗೆ ಕರೆಕ್ಟ್ ಡೀಟೇಲ್ ಕ್ಲಿಕ್ ಮೇಲೆ ಲಾಗಿನ್ ಅಂತ ಕ್ಲಿಕ್ ಮಾಡ್ಬೇಕು. ಲಾಗಿನ್ ಅಂತ ಕ್ಲಿಕ್ ಮಾಡಬೇಕು. ಓಕೆ, ಕಂಪ್ಲೀಟ್ ಎಲ್ಲ ಡೀಟೇಲ್ ಕಂಪ್ಲೀಟ್ ಫಿಲ್ ಮಾಡಾದ್ಮೇಲೆ ನಿಮಗೆ ಲಾಗಿನ್ ಅಂತ ಕ್ಲಿಕ್ ಮಾಡಿ ಮತ್ತೆ ಈ ಪೇಜ್ ನಿಮಗೆ ಇಂಟರ್ಫೇಸ್ ಓಪನ್ ಆಗುತ್ತೆ. ಈ ತರ ಇಂಟರ್ಫೇಸ್ ಓಪನ್ ಆದ್ಮೇಲೆ ನಿಮಗೆ ಲೆಫ್ಟ್ ಸೈಡ್ ಅಲ್ಲಿ ಏನಪ್ಪಾ ಅಂದ್ರೆ ಅಪ್ಲೈ ಫಾರ್ ಸರ್ವಿಸ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಏನಪ್ಪಾ ಅಂದ್ರೆ ನಿಮಗೆ ಇಲ್ಲಿ ಕೆಳಗೆ ವ್ಯೂ ಸ್ಟೇಟಸ್ ಅಂತ ಅಪ್ಲಿಕೇಶನ್ ಕೆಳಗೆ ಮೇಲೆ ಇದೆ ಅಲ್ವಾ, ಅಪ್ಲೈ ಸರ್ವಿಸ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ ವ್ಯೂ ಆಲ್ ಸರ್ವಿಸ್ ಅಂತ ಬರುತ್ತೆ. ಇಲ್ಲಿ ವ್ಯೂ ಆಲ್ ಅವೈಲೇಬಲ್ ಸರ್ವಿಸ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನಪ್ಪಾ ನಮಗೆ ನೆಕ್ಸ್ಟ್ ಪೇಜ್ ರಿಲೇಟ್ ಆಗುತ್ತೆ. ಅಂದ್ರೆ ನೆಕ್ಸ್ಟ್ ಪೇಜ್ ರಿಲೇಟ್ ಆದ್ಮೇಲೆ ಏನಪ್ಪಾ ನಿಮಗೆ ಎಲ್ಲ ಯಾವ ಅವೈಲೇಬಲ್ ಇದೆ ಇವನ್ ಇದೆ ಸ್ಟೇಟಸ್ ಇದೆ ಅಲ್ವಾ, ಅದ್ರಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಶೋ ಆಗ್ತಾ ಹೋಗುತ್ತೆ. ಶೋ ಆದ್ಮೇಲೆ ಏನಪ್ಪಾ ಅಂದ್ರೆ ಇಲ್ಲಿ ನಿಮಗೆ ರೈಟ್ ಸೈಡ್ ಆದ್ಮೇಲೆ ನಿಮಗೆ ಇಲ್ಲಿ ಲೋಡ್ ಆಗಿ ಬರುತ್ತೆ. ರೈಟ್ ಸೈಡ್ ಸರ್ಚ್ ಬಾಕ್ಸ್ ಇದೆ ಅಲ್ವಾ, ಸರ್ಚ್ ಬಾಕ್ಸ್ ನಿಮಗೆ ಇವನ್ ಇದೆ ಅಂತ ಟೈಪ್ ಮಾಡಿ. ಓಕೆನಾ, ನಾ ಜಸ್ಟ್ ಇವ ಅಂತ ಟೈಪ್ ಮಾಡ್ತಾ ಇದ್ದೀನಿ, ನೀವು ಕೂಡ ಜಸ್ಟ್ ಇವನ್ ಇದೆ ಅಂತ ಟೈಪ್ ಮಾಡಿ. ಇವನ್ ಇದೆ ಅಂತ ಟೈಪ್ ಮಾಡಿದ್ರೆ ಏನಪ್ಪಾ ನಮಗೆ 3 ಆಪ್ಷನ್ ಬರುತ್ತೆ. ಓಕೆನಾ, ಮೊದಲು ಅಪ್ಲಿಕೇಶನ್ ಯಾವ್ದು ಸಬ್ಮಿಟ್ ಮಾಡೋದು, ಸರ್ಟಿಫಿಕೇಶನ್ ಯಾವ್ದು ಕೊಡೋದು ಅಂತ ಕಂಪ್ಲೀಟ್ ಆಗಿ ಇಲ್ಲಿ ಬರ್ತಾ ಹೋಗುತ್ತೆ. ಫಸ್ಟ್ನೇದು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇಲ್ಲಿ ಸರ್ಟಿಫಿಕೇಶನ್ ಅಂದ್ರೆ ಇವನಿಗೆ ಮಾನಸಿಕ ನಿರುದ್ಯೋಗಿ ಸ್ವಯಂ ಘೋಷ ಅಂದ್ರೆ ಮಂತ್ಲಿ ಸರ್ಟಿಫಿಕೇಶನ್ ಕೊಡಬೇಕು. ನಿಮಗೆ ಅಮೌಂಟ್ ಬಂದ್ರು ಬರ್ಲಿಲ್ಲ ಅಂದ್ರೆ ಏನಪ್ಪಾ ನಿಮಗೆ ಸರ್ಟಿಫಿಕೇಶನ್ ಕೊಡ್ಲೇಬೇಕು. ಓಕೆನಾ, ನಿಮಗೆ ಅಮೌಂಟ್ ಬಂದಿಲ್ಲ ಅಂತ ಏನಪ್ಪಾ ಸರ್ಟಿಫಿಕೇಶನ್ ಕೊಡ್ಲಿಲ್ಲಪ್ಪ ಅಂದ್ರೆ ನಿಮ್ಗೆ ಅಮೌಂಟ್ ಬರೋದಿಲ್ಲ. ಓಕೆನಾ, ಹಾಗಾಗಿ ಸ್ಟಾಪ್ ಆಗ್ತಾ ಹೋಗುತ್ತೆ. ಹಾಗೆ ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ ಫಾರ್ ಇವನಿಗೆ ಸ್ಕೀಮ್ ಅಂದ್ರೆ ನೀವೇನಾದ್ರೂ ಅಪ್ಲಿಕೇಶನ್ ಅಂದ್ರೆ ಅಪ್ಲಿಕೇಶನ್ ಹಾಕಿರ್ತಿಲ್ವಾ, ಆ ಅಪ್ಲಿಕೇಶನ್ ಹಾಕಿದ್ರೆ ಇವನಿದನ್ನ ಅದನ್ನ ಸ್ಟೇಟಸ್ ಹೆಂಗ್ ಚೆಕ್ ಮಾಡೋದಂತಂದು ಅದು ಸೆಕೆಂಡ್ ಆಪ್ಷನ್ ಆಗಿರುತ್ತೆ. ಓಕೆ, ನಿಮ್ಗೆ ಯಾವ್ದು ಬೇಕೋ ಅದನ್ನ ಚೆಕ್ ಮಾಡ್ಕೋಬಹುದು. ಹಾಗೆ ಥರ್ಡ್ ಆಪ್ಷನ್ ಕೂಡ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಓಕೆ, ಥರ್ಡ್ ಆಪ್ಷನ್ ಏನಿದೆ ಅಂತ ನೋಡೋದಾದ್ರೆ ಇವನಿಗೆ ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಮಾಡೋದಂತಂದು ಏನಪ್ಪಾ ಅಂದ್ರೆ ಇದು ಥರ್ಡ್ ಆಪ್ಷನ್ ಆಗಿರುತ್ತೆ. ಓಕೆ, ಇದು ಏನಪ್ಪಾ ಅಂದ್ರೆ ಈ 3 ಸ್ಟೇಟಸ್ ಯಾವ್ದು ಬೇಕಾದ್ರೆ ಚೆಕ್ ಮಾಡೋದಕ್ಕೆ ನಿಮ್ಗೆ ಅಮೌಂಟ್ ಬಂದಿದೆ ಅಂತ ಚೆಕ್ ಮಾಡ್ಕೋಬಹುದು. ನಿಮ್ಗೆ ಅಮೌಂಟ್ ಬಂದಿಲ್ಲ, ಯಾವ ಅಕೌಂಟ್ ಬಂದಿದೆ ಅಂತ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಓಕೆ, ನಾನು ಹೆಂಗೆ ಯಾವ ಅಕೌಂಟ್ ಕ್ರಿಯೇಟ್ ಆಗಿದೆ ಅಂತ ನಿಮ್ಗೆ ಡೌಟ್ ಇದೆ ಚೆಕ್ ಮಾಡಿ ಅಂತ ಅದು ಕೂಡ ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ಓಕೆ, ಇದು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಥರ್ಡ್ ಒನ್ ಅಮೌಂಟ್ ನ ಸ್ಟೇಟಸ್ ನ ಚೆಕ್ ಮಾಡೋದು. ಓಕೆ, ನಾನು ಇವಾಗ ಏನಪ್ಪಾ ಅಂದ್ರೆ ಮಂತ್ಲಿ ಸರ್ಟಿಫಿಕೇಶನ್ ತೋರಿಸ್ಕೊಡ್ತಾ ಹೋಗ್ತೇನೆ. ಓಕೆ, ಇಲ್ಲಿ ಮೊದಲನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನಪ್ಪಾ ನಿಮಗೆ ನೆಕ್ಸ್ಟ್ ಪೇಜ್ ರಿಲೇಟ್ ಆದ್ಮೇಲೆ ಇಲ್ಲಿ ಕೆಳಗೆ ಏನಪ್ಪಾ ಅಂದ್ರೆ ಇಲ್ಲಿ ಅಪ್ಲಿಕೇಶನ್ ಡೀಟೇಲ್ಸ್ ಅಂದ್ರೆ ನಿಮ್ದು ಅಪ್ಲಿಕೇಶನ್ ಡೀಟೇಲ್ಸ್ ನ ಫಿಲ್ ಮಾಡಬೇಕು. ನೀವು ಯಾವುದೇ ಕಾರಣಕ್ಕೆ ಫಿಲ್ ಮಾಡೋ ಅವಶ್ಯಕತೆ ಇರಲ್ಲ. ಜಸ್ಟ್ ಏನಪ್ಪಾ ಅಂದ್ರೆ ನೀವು ಆಧಾರ್ ಅಥೆಂಟಿಕೇಶನ್ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದೇನಪ್ಪ ಆಟೋಮೆಟಿಕ್ ಆಗಿ ಏನಪ್ಪಾ ನಿಮ್ದೆಲ್ಲ ಇಲ್ಲಿ ಏನಪ್ಪಾ ಅಂದ್ರೆ ಸಂಖ್ಯೆ ಎಲ್ಲ ಬರ್ತದೆ. ಈ ನೆಕ್ಸ್ಟ್ ಇಲ್ಲಿ ಏನಪ್ಪಾ ಅಂದ್ರೆ ಆಧಾರ್ ನಂಬರ್ ಹಾಕಿ ಅಂತ ತೋರಿಸ್ತಾ ಇದೆ. ಓಕೆನಾ, ಆಧಾರ್ ನಂಬರ್ ಅಂತ ಇದೆಯಲ್ಲ, ನಿಮ್ದು ನೀವು ಅಪ್ಲಿಕೇಶನ್ ಹಾಕುವ ಯಾವ್ದು ನಂಬರ್ ಕೊಟ್ಟಿರ್ತೀರಾ ಅದನ್ನ ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಕೆಳಗೆ ಇಲ್ಲಿ ಚಿಕ್ಕದೊಂದು ಬಾಕ್ಸ್ ಇರುತ್ತೆ, ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನನ್ನ ಆಧಾರ್ ಮಾಹಿತಿ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದೇನಪ್ಪ ನಿಮಗೆ ನೆಕ್ಸ್ಟ್ ಪೇಜ್ಗೆ ಗೆಟ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೆಟ್ OTP ಮೇಲೆ ಕ್ಲಿಕ್ ಮಾಡ್ಕೊಂಡಾದೇನಪ್ಪ ಅಂದ್ರೆ ಕರೆಕ್ಟ್ ಆಗಿ ನಿಮ್ದು ಯಾವ ನಂಬರ್ ಆಧಾರ್ ನಂಬರ್ ಕೊಟ್ಟಿದೆ ಅದೇ ನಂಬರ್ ಏನಪ್ಪಾ ಅಂದ್ರೆ OTP ಅಂದ್ರೆ ಫೋನ್ ನಂಬರ್ ಲಿಂಕ್ ಆಗಿರ್ಬೇಕು. ಲಿಂಕ್ ಇದ್ರೆ ಮಾತ್ರ ಏನಪ್ಪಾ ಅಂದ್ರೆ OTP ಬರ್ತಾ ಹೋಗುತ್ತೆ. ಓಕೆ, ಹಾಗಾಗಿ ನೀವು ಕೊಟ್ಟಿರೋ ಆಧಾರ್ ನಂಬರ್ OTP ಬರುತ್ತೆ. OTP ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು OTP ಎಂಟ್ರಿ ಮಾಡ್ಕೊಳ್ಳಿ. OTP ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಏನಪ್ಪಾ ಅಂದ್ರೆ ನಿಮಗೆ ನೆಕ್ಸ್ಟ್ ಪೇಜ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಬೇಕು. ಓಕೆ, ತುಂಬಾ ಜನಕ್ಕೆ ಏನಪ್ಪಾ ಅಂದ್ರೆ ಸರ್ವರ್ ಬಿಸಿ ಬರುತ್ತೆ. ಓಕೆ, ಸರ್ವರ್ ಬಿಸಿ ಬಂದ್ರೆ ಏನಪ್ಪಾ ಅಂದ್ರೆ 1 ಇಲ್ಲ 2 ಟೈಮ್ಸ್ ಟ್ರೈ ಮಾಡಿ, ಪಕ್ಕ ಏನಪ್ಪಾ ಅಂದ್ರೆ ಸರ್ವರ್ ಬಂದೇ ಬರುತ್ತೆ. ಓಕೆ, ನನಗೆ ಒಂದು 2 ಟೈಮ್ಸ್ ಬಿಸಿ ಬಂತು. ಯಾಕೆ ಅದಾದ್ಮೇಲೆ ಸರ್ವರ್ ಬಂದೇ ಬರುತ್ತೆ. ಓಕೆ, ಹಾಗಾಗಿ ನೀವು ಅಪ್ಲಿಕೇಶನ್ ಹಾಕುವಾಗ ಸರ್ವರ್ ಬಿಸಿ ಬಂತಂದ್ರೆ ಬ್ಯಾಕ್ ಹೋಗಬೇಡಿ, 1 2 3 ಟೈಮ್ಸ್ ಟ್ರೈ ಮಾಡಿ, ಆವಾಗ ಪಕ್ಕ ಸರ್ವರ್ ಬಂದೇ ಬರುತ್ತೆ. ಓಕೆ, ಇದೇನಪ್ಪ ಎಲ್ಲ ನಿಮ್ದು
ಓ ಟಿ ಪಿ ಹಾಕಿ ಮೇಲೆ ಏನಪ್ಪ ರಿಟರ್ನ್ ಎಕ್ಸಿಟಿ ಬರ್ತೀರಾ, ಅಲ್ಲಿ ಗೆಟ್ ಆಧಾರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲೇ ಏನಪ್ಪ ನಿಮಗೆ ಎರರ್ ತೋರಿಸ್ತಾ ಹೋಗುತ್ತೆ. ಓಕೆನಾ, ಹಾಗಾಗಿ ಇಲ್ಲಿ ಎರರ್ ಬಂದ ಕೂಡ ನೀವು ಟೂರ್ ಸೈನ್ಸ್ ಬ್ಯಾಕ್ ಬಂದು ಮಾಡ್ಬೇಕು. ಓಕೆನಾ, ಹಾಗೆ ನಿಮ್ದು ಏನು ಡೌಟ್ ಇದೆ ಕಮೆಂಟ್ చేసి ನಾನು ರಿಪ್ಲೈ ಮಾಡ್ತಾ ಹೋಗ್ತೀನಿ. ಓಕೆ, ಈ ತರ ಬಂದ್ಮೇಲೆ ಏನಪ್ಪಾ ಅಂದ್ರೆ ನೀವು ಕೆಳಗೆ ಗೆಟ್ ಆಧಾರ್ ಮೇಲೆ ಕ್ಲಿಕ್ ಆದ್ಮೇಲೆ ಏನಪ್ಪಾ ಅಂದ್ರೆ ನಿಮ್ಗೆ ಆಟೋಮೆಟಿಕ್ ಆಗಿ ನಿಮ್ದು ಎಲ್ಲಾ ಡೀಟೇಲ್ಸ್ ನ ಇಲ್ಲಿ ಫೆಚ್ ಬರುತ್ತೆ. ಓಕೆನಾ, ನಿಮ್ಮ ಹೆಸರು ಆಗಿರ್ಬೋದು, ಯುವನಿಧಿ ಅಪ್ಲಿಕೇಶನ್ ಫಾರ್ಮ್ ಆಗಿರ್ಬೋದು, ಎಲ್ಲ ಕೂಡ ಏನೋ ಆಟೋಮೆಟಿಕ್ ಆಗಿ ಫೆಚ್ ಬರುತ್ತೆ. ಓಕೆನಾ, ಕೆಲವರಿಗೆ ಬರ್ತಿರಲ್ಲ, ಸರ್ವರ್ ಬಿಸಿನ ಬರ್ತಿರಲ್ಲ, ಹಾಗಾಗಿ ಒನ್ ಟೈಮ್ ನೋಡ್ಕೊಳ್ಳಿ. ಬಂದ್ಮೇಲೆ ಏನಪ್ಪಾ ಅಂದ್ರೆ ಕೆಳಗೆ ನೀವು ಯಾವ ಆಟೋಮೆಟಿಕ್ ಆಗಿ ಮಂತ್ ಕೂಡ ಸೆಲೆಕ್ಟ್ ಮಾಡೋ ಆಪ್ಷನ್ ಇರೋದಿಲ್ಲ. ಆಟೋಮೆಟಿಕ್ ಆಗಿ ಏನಪ್ಪಾ ಅಂದ್ರೆ ವೆಬ್ಸೈಟ್ ಒಳಗೆ ಫೆಚ್ ಆಗಿರೋದು. ಯಾವ ಮಂತ್ ಸೆಲೆಕ್ಷನ್ ಮಾಡ್ಬೇಕಂದ್ರೆ ನೀವು ಜೂನ್ ಮಂತ್ ಒಳಗೆ ಮಾಡ್ತಿದ್ರೆ, ಹಾಗಾಗಿ ಜೂನ್ ಏನಪ್ಪಾ ಅಂದ್ರೆ ಆಟೋಮೆಟಿಕ್ ಆಗಿ ಫೆಚ್ ಬಂದಿರುತ್ತೆ. ಓಕೆನಾ, ಇದು ಜೂನ್ ಮಂತ್ ಸೆಲೆಕ್ಷನ್ ಮಾಡಬೇಕು. ಇಲ್ಲಿ ಕೆಳಗೆ ಬಂದನಪ್ಪ ಇಲ್ಲೇ ಏನಪ್ಪ ತುಂಬಾ ಜನ ತಪ್ಪು ಮಾಡ್ತಾರೆ. ಹಾಗಾಗಿ ತುಂಬಾ ಜನಕ್ಕೆ ಅಮೌಂಟ್ ಬರ್ತಾ ಇಲ್ಲ. ಓಕೆನಾ, ಇಲ್ಲಿ ಏನಪ್ಪಾ ಅಂದ್ರೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ ಯುವನಿಧಿ ಮಾರ್ಗಸೂಚಿ ಅನ್ವಯ ಅರ್ಜಿಯನ್ನು ಭರ್ತಿ ಮಾಡುವಾಗ ಮಾಹಿತಿ ಸತ್ಯವಾಗಿರುತ್ತೆ ಅಥವಾ ತಪ್ಪೆಂದು ಕಂಡು ಬಂದಲ್ಲಿ ನಾನು ಕಾನೂನುಬದ್ಧವಾಗಿ ಕ್ರಮಬದ್ಧನಾಗಿದ್ದೇನೆ. ಇದನ್ನ ಓದಿ ಏನಪ್ಪಾ ಅಂದ್ರೆ ತುಂಬಾ ಜನ ಏನಪ್ಪಾ ತಪ್ಪು ಮಾಡ್ಬಿಡ್ತಾರೆ. ಓಕೆನಾ, ಇಲ್ಲಿ ಏನಪ್ಪಾ ಅಂದ್ರೆ ಎಸ್ ಅಂತ ಕ್ಲಿಕ್ ಮಾಡ್ಬೇಕು. ತುಂಬಾ ಜನ ಏನ್ ಮಾಡ್ತಾರೆ, ನೋ ಅಂತ ಕ್ಲಿಕ್ ಮಾಡ್ಬಿಡ್ತಾರೆ. ಓಕೆನಾ, ಹಾಗಾಗಿ ನೀವೇನೋ ಅಪ್ಲಿಕೇಶನ್ ಹಾಕುವಾಗ ಯಾವುದೇ ಕಾರಣಕ್ಕೆ ಏನಪ್ಪಾ ಅಂದ್ರೆ ನೋ ಅಂತ ಕ್ಲಿಕ್ ಮಾಡಬೇಡಿ, ಎಸ್ ಅಂತ ಕ್ಲಿಕ್ ಮಾಡಿ. ಯಾಕಪ್ಪ ಅಂದ್ರೆ ನೀವು ನಿರುದ್ಯೋಗಿ ಆಗಿದೆ, ನಿಮ್ಗೆ ಜಾಬ್ ಇಲ್ಲ, ಅನ್ಎಂಪ್ಲಾಯ್ಮೆಂಟ್ ಇರುವ ಕಾರಣಕ್ಕೆ ಏನಪ್ಪಾ ನಿಮಗೆ ಅಮೌಂಟ್ ನ ಕೇಳ್ತಾ ಇದ್ದೀರಾ. ಹಾಗಾಗಿ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನೀವು ನೋ ಅಂತ ಕ್ಲಿಕ್ ಮಾಡ್ಕೊಂಡಾದ ಏನಪ್ಪಾ ನಿಮಗೆ ಅಮೌಂಟ್ ಬರೋದಿಲ್ಲ. ಓಕೆ, ಇದು ಏನಪ್ಪಾ ಅಂದ್ರೆ ಈ ತರ ನೀವು ಎಸ್ ಅಂತ ಕ್ಲಿಕ್ ಮಾಡ್ಕೊಂಡು ಮಾತ್ರ ಏನಪ್ಪಾ ನಿಮಗೆ ಇಲ್ಲಿ ನೀವು ವ್ಯಾಲಿಡ್ ಹಾಕಿರ ಅಮೌಂಟ್ ಬರೋಕೆ. ನೆಕ್ಸ್ಟ್ ಬಂದ್ಬಿಟ್ಟು ಕೆಳಗೆ ಕ್ಯಾಪ್ಚಾ ಇರುತ್ತೆ. ಕ್ಯಾಪ್ಚಾ ಯಾವ ತರ ಇದೆ ಅದನ್ನ ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಏನಪ್ಪಾ ಅಂದ್ರೆ ಕೆಳಗೆ ಡ್ರಾಫ್ಟ್ ಅಂತ ಇದೆ, ಸಬ್ಮಿಟ್ ಅದೇ ಅಂತ ಇದೆ. ನೀವು ಗ್ರೀನ್ ಬಟನ್ ಇರೋ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಕೆ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ ನೆಕ್ಸ್ಟ್ ರೀಡೈರೆಕ್ಟ್ ಆಗ್ತದೆ. ಅದು ಇನ್ನೊಂದ್ಸಲ ವೆರಿಫೈ ಅಂತ ತೋರಿಸುತ್ತೆ. ವೆರಿಫೈ ಕ್ಲಿಕ್ ಮಾಡ್ಕೊಂಡು ಇನ್ನೊಂದ್ಸಲ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು PDF ನ ನಿಮಗೆ ರೆಫರೆನ್ಸ್ ಆಗಿ ಇಟ್ಕೋಬೇಕು. ಓಕೆನಾ, ಇದು ಏನಪ್ಪಾ ಅಂದ್ರೆ ಈ ತರ ಮಂತ್ಲಿ ಸರ್ಟಿಫಿಕೇಶನ್ ಕಂಪಲ್ಸರಿ ಮಾಡಲೇಬೇಕು. ನೀವು ಮಾಡಲಿಲ್ಲಪ್ಪ ಅಂದ್ರೆ 1 ಮಂತ್ ಅಮೌಂಟ್ ಬಂದಿಲ್ಲ ಅಂತ ಮಾಡಿ ಅಂತ ಬಿಟ್ಟರೆ ಅಂದ್ರೆ ನಿಮಗೆ ತೊಂದರೆ ಆಗುತ್ತೆ, ಅಮೌಂಟ್ ಕೂಡ ಬರೋದಿಲ್ಲ. ಓಕೆನಾ, ಇದಿಷ್ಟು ಏನಪ್ಪಾ ಅಂದ್ರೆ ಈ ವಿಡಿಯೋ ಬಗ್ಗೆ ಮಾಹಿತಿ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಇದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ಹಾಗೆ ನಿಮ್ಗೆ ಏನೋ ಡೌಟ್ ಇದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ತಾ ಹೋಗಿ. ಓಕೆ, ಆ ವಿಡಿಯೋ ಧನ್ಯವಾದಗಳು.